Welcome back to Keymobile as a YouTube channel. So we are in day 4 class. ಈ day 4 class ಅಲ್ಲಿ ನಾನು ತಗೊಂಡಿರೋ ಚಾಪ್ಟರ್ ಸೊಲ್ಯೂಷನ್. ಓಕೆ, ಇದು ಫಸ್ಟ್ ಚಾಪ್ಟರ್ ಬಟ್ ಇಂಪಾರ್ಟೆಂಟ್ ಚಾಪ್ಟರ್. ಯು ಕ್ಯಾನ್ ಎಕ್ಸ್ಪೆಕ್ಟ್ 3 ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಸೊ ಇನ್ನು ಯಾರೆಲ್ಲ ಡೇ 1 ಡೇ 2 ಡೇ 3 ಕ್ಲಾಸಸ್ ನೋಡಿಲ್ಲ, ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡ್ಕೊಂಡು ಈ ಚಾಪ್ಟರ್ಗೆ ಬನ್ನಿ. ಓಕೆ, ಸೊ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ಐ ಕ್ಯಾನ್ ಮೇಕ್ ಮೋರ್ ವೀಡಿಯೋಸ್. ಓಕೆನಾ, ಸೊ ಅವಾಗ ಮಾತ್ರ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗತ್ತೆ. ಓಕೆ, ಸೊ ವಿಲ್ ಸ್ಟಾರ್ಟ್ ದ ಡೇ 4 ಕ್ಲಾಸ್. ಸೊ ಸೊಲ್ಯೂಷನಲ್ಲಿ ಮೇಯ್ನ್ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅ ಬೈನರಿ ಸೊಲ್ಯೂಷನ್. ಸೊ ಬೈನರಿ ಸೊಲ್ಯೂಷನ್ ಅಂದರೆ ಏನಪ್ಪ? ಬೈನರಿ ಸೊಲ್ಯೂಷನಲ್ಲಿ ಎರಡಿದೆ. ಒಂದೇನಿರುತ್ತೆ, ಒಂದು ಸೊಲ್ಯೂಟ್ ಇರುತ್ತೆ, ಒಂದು ಸಾಲ್ವೆಂಟ್ ಅಂತ ಇರುತ್ತೆ. ಕರೆಕ್ಟಾ? ಒಂದು ಸೊಲ್ಯೂಟು ಮತ್ತು ಒಂದು ಸಾಲ್ವೆಂಟ್. ಏನಿದು ಸೊಲ್ಯೂಟು ಸಾಲ್ವೆಂಟ್ ಅಂದರೆ ಐ ಥಿಂಕ್ ನಿಮ್ಗೆ ಗೊತ್ತಿದೆ, ಬಟ್ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊಲ್ಯೂಟ್ ಅಂದರೆ ಕಮ್ಮಿ ಇರಬೇಕು, ಸಾಲ್ವೆಂಟ್ ಅಂದರೆ ಜಾಸ್ತಿ ಇರಬೇಕು ಅಷ್ಟೆ. ಈಗ ಒಂದು ಕಾಮನ್ ಆಗಿ ಎಕ್ಸಾಂಪಲ್ ತಗೊಂಡ್ರೆ ಶುಗರ್ ವಾಟರ್ ತೊಗೊಳ್ಳಿ. ಶುಗರ್ ವಾಟರಲ್ಲಿ ಏನಿರುತ್ತೆ? ಶುಗರ್ ಆ್ಯಂಡ್ ವಾಟರ್ ಯಾವ್ದು ಜಾಸ್ತಿ ಇರುತ್ತೆ? ವಾಟರ್ ಅಲ್ವಾ? ಹಾಗಾದರೆ ನಮಗೆ ವಾಟರ್ ಜಾಸ್ತಿ ಇರೋದ್ರಿಂದ ಸೊ ವಾಟರ್ ಇಸ್ ಕಾಲ್ಡ್ ಎಸ್ ವಾಟ್? ಸಾಲ್ವೆಂಟ್. ಶುಗರ್ ಕಮ್ಮಿ ಇರೋದ್ರಿಂದ ಶುಗರ್ ಇಸ್ ಕಾಲ್ಡ್ ಎಸ್ ವಾಟ್? ಸೊಲ್ಯೂಟ್. ಅರ್ಥ ಆಯ್ತಾ? ಸೊಲ್ಯೂಟ್ ಅಂದರೆ ಕಮ್ಮಿ ಇರಬೇಕು, ಸಾಲ್ವೆಂಟ್ ಅಂದರೆ ಜಾಸ್ತಿ ಇರಬೇಕು. ಅದನ್ನು ನಾವೇನಂತ ಕರಿತೀವಿ? ಬೈನರಿ ಸೊಲ್ಯೂಷನ್. ಸೊ ಬೈನರಿ ಸೊಲ್ಯೂಷನ್ ಅಂದರೆ ಎಷ್ಟಿರಬೇಕು? ಎರಡೇ ಕಾಂಪೊನೆಂಟ್, ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಇರಬೇಕು. ಆ್ಯಂಡ್ ಇವಾಗ ಇವೆರಡೂ ಮಿಕ್ಸ್ ಆದಮೇಲೆ ನಮ್ಗೆ ಏನು ಸಿಗುತ್ತೆ? ಒಂದೇ ಒಂದು ಲೇಯರ್ ಕಾಣಿಸುತ್ತೆ ಅಲ್ವಾ? ನಮಗೆ ವಾಟರ್ ಮಾತ್ರ ಕಾಣಿಸುತ್ತೆ ಅಲ್ವಾ? ಅದಕ್ಕೆ ಬೈನರಿ ಸೊಲ್ಯೂಷನ್ ನಾವೇನಪ್ಪ ಕರಿತೀವಿ ಅಂದರೆ ವಿ ಕಾಲ್ಡ್ ಆಸ್ ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂದರೆ ಏನು? ಮಿಕ್ಸಿಂಗ್ ಆಫ್ ಟೂ ಸಬ್ಸ್ಟೆನ್ಸ್ ವಿಲ್ ಮೇಕ್ ಅ ಸಿಂಗಲ್ ಫೇಸ್. ಕರೆಕ್ಟಾ? ಒಂದು ಸಬ್ಸ್ಟೆನ್ಸ್ ಮಾತ್ರ ವಿಸಿಬಲ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಬೈನರಿ ಸೊಲ್ಯೂಷನ್, ಹೋಮೋಜೀನಿಯಸ್. ಅರ್ಥ ಆಯ್ತಾ? ಈಗ ಇದರಲ್ಲಿ ನಮಗೆ ಸೊಲ್ಯೂಟ್ ಟು ಸಾಲ್ವೆಂಟ್ ಮೇಲೆ ತುಂಬ ಕ್ವಶನ್ ಕೇಳಿದ್ದಾರೆ. ಅದನ್ನು ಹೆಂಗೆ ಆನ್ಸರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ನಿಮ್ಗಿಲ್ಲಿ ಎಕ್ಸಾಂಪಲ್ನ ಲಿಸ್ಟ್ ಮಾಡ್ಕೊಳ್ಳೋಕೆ ಹೋಗಲ್ಲ, ಬಟ್ ಏನು ಕೊಟ್ಟರೆ ಹೆಂಗೆ ಆನ್ಸರ್ ಮಾಡೋದು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಗೋಲ್ಡ್ ಇನ್ ಕಾಪರ್. ಈಗ ಇದೊಂದು ಎಕ್ಸಾಂಪಲ್. ಓಕೆ, ಗೋಲ್ಡ್ ಇನ್ ಕಾಪರ್ ಅಂತ ಇದೆ. ಈಗ ಇದನ್ನು ನೀವು ಐಡೆಂಟಿಫೈ ಮಾಡಬೇಕು, ಇದು ಯಾವ ಟೈಪ್ ಆಫ್ ಸೊಲ್ಯೂಷನ್. ನಿಮಗೆ ಆಪ್ಷನಲ್ಲಿ ಇರುತ್ತೆ ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಸಾಲಿಡ್, ಗ್ಯಾಸ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್, ಈ ಥರ ಡಿಫ್ರೆಂಟ್. ಹಾಗಾದ್ರೆ ಹೆಂಗೆ ಆನ್ಸರ್? ವೆರಿ ಸಿಂಪಲ್. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ ಅನ್ನೋದನ್ನು ಏನಿದೆ? ಗೋಲ್ಡ್ ಇನ್ ಕಾಪರ್ ಅಂದರೆ ಅರ್ಥ ಏನು? ಎ ಅನ್ನೋದು ಬಿ ಅಲ್ಲಿ ಇದೆ ಅಂದರೆ ಬಿ ಏನಾಗಿರುತ್ತೆ? ನಿಮ್ಮ ಸಾಲ್ವೆಂಟ್. ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಒನ್ ಯುವರ್ ಸಾಲ್ವೆಂಟ್ ಅಂದರೆ ಜಾಸ್ತಿ ಇದೆ, ಕಾಪರ್ ಜಾಸ್ತಿ ಇದೆ. ಕಾಪರ್ ಯಾವ ಸ್ಟೇಟಲ್ಲಿದೆ? ಇಟ್ ಈಸ್ ಸಾಲಿಡ್ ಸ್ಟೇಟ್. ಸೊ ಸಾಲಿಡ್ ಜಾಸ್ತಿ ಇದೆ. ಈಗ ಗೋಲ್ಡ್ ಅಂದರೆ ಏನು? ಗೋಲ್ಡ್ ಆಲ್ಸೋ ಸಾಲಿಡ್ ಅಲ್ವಾ? ಅಂದರೆ ಸಾಲಿಡ್ ಅಂದರೆ ಇವಾಗ ಈ ಸೊಲ್ಯೂಷನ್ ಯಾವುದು? ಸಾಲಿಡ್ ಇನ್ ಸಾಲಿಡ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇನ್ ಅನ್ನೋ ಮೀನ್ಸ್ ವರ್ಡ್ ಇರುತ್ತೆ. ಇನ್ ಅಂದರೆ ಎ ಇನ್ ಬಿ ಅಂದರೆ ಸೆಕೆಂಡ್ ಒನ್ ಆಲ್ವೇಸ್ ಸಾಲ್ವೆಂಟ್ ಆಗಿರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಶುಗರ್ ಆರ್ ಗ್ಲೂಕೋಸ್ ಇನ್ ಆಲ್ಕೋಹಾಲ್ ಅಂತ ಅಂದ್ಕೊಳ್ಳೋಣ. ಇದೆಲ್ಲೂ ಇಲ್ಲ, ಬಟ್ ಒಂದು ಎಕ್ಸಾಂಪಲ್. ಗ್ಲೂಕೋಸ್ ಇನ್ ಆಲ್ಕೋಹಾಲ್. ಇನ್ ಅಂದರೆ ನೆಕ್ಸ್ಟ್ ಬರೋದೇನು? ದಿಸ್ ಇಸ್ ಬಿ, ಸಾಲ್ವೆಂಟ್. ಯಾವ ಫಾರ್ಮಲ್ಲಿದೆ? ಲಿಕ್ವಿಡ್ ಫಾರ್ಮ್, ಆಲ್ಕೋಹಾಲ್. ಕರೆಕ್ಟಾ? ಶುಗರ್ ಇಸ್ ಸಾಲಿಡ್ ಫಾರ್ಮ್. ಸೊ ಅರ್ಥ ಏನವಾಗ? ಸಾಲಿಡ್ ಇನ್ ಲಿಕ್ವಿಡ್. ಅರ್ಥ ಆಯ್ತಾ? ಇದಷ್ಟೇ. ನೀವು ಎಲ್ಲ ಆಪ್ಷನ್ನು ಅಥವಾ ಎಲ್ಲ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕಾ? ಬೇಕಾಗೇ ಇಲ್ಲ. ಇದಿಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ಇದು ನೆನಪಿ. ಸೊ ದಿಸ್ ಇಸ್ ಅವರ್ ಟ್ರಿಕ್ ನಂಬರ್ 1. ಓಕೆ, ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಕಾನ್ಸಂಟ್ರೇಷನ್ನ ಐಡೆಂಟಿಫೈ ಮಾಡುವಂಥ ಮೆಥಡ್ಸ್ಗಳು. ಇದರಲ್ಲಿ ನಿಮಗೆ ಡೆಫಿನೇಷನ್ ಏನೂ ಕೇಳಲ್ಲ, ಬಟ್ ಏನಂದರೆ ರಿಲೇಷನ್ಸ್ ಕೇಳ್ತಾನೆ. ಒಂದಕ್ಕೊಂದು ಹೇಗೆ ರಿಲೇಟ್ ಆಗಿದೆ ಅಂತ ಇಲ್ಲಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಒನ್ ಮಾಸ್ ಪರ್ಸೆಂಟೇಜ್ ಏನಪ್ಪ ಅಂದರೆ ಮಾಸ್ ಇರುತ್ತೆ. ಕರೆಕ್ಟಾ? ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್. ಇದರಲ್ಲಿ ಸೊಲ್ಯೂಟ್ ಇರುತ್ತೆ, ಇದರಲ್ಲಿ ಸೊಲ್ಯೂಷನ್ ಇರುತ್ತೆ. ಕರೆಕ್ಟಾ? ನೆಕ್ಸ್ಟ್ ವಾಲ್ಯೂಮ್ ಪರ್ಸೆಂಟೇಜ್ ಹಾಗೆ ವಾಲ್ಯೂಮ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂದರೆ ಏನು? ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಕರೆಕ್ಟಾ? ಈಗ ಈ ಮೂರಲ್ಲೂ ನೋಡಿ, ಈ ಮೂರಲ್ಲೂ ಕೂಡ ಯಾವುದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅರ್ಥ, ಈಗ ನಾನು ಟೆಂಪರೇಚರ್ನ ನಾನು ಇನ್ಕ್ರೀಸ್ ಮಾಡಿದ್ರೆ ಯಾವುದು ಇನ್ಕ್ರೀಸ್ ಆಗುತ್ತೆ ಅಥವಾ ಯಾವುದು ವೇರಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಈಗ ನಾನು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಏನು ವೇರಿ ಆಗುತ್ತೆ? ನನಗೆ ಮಾಸ್ ಏನಾದರೂ ವೇರಿ ಆಗುತ್ತಾ? ಈಗ ಎಕ್ಸಾಂಪಲ್ 25 ಗ್ರಾಮ್ ಆಫ್ ಶುಗರ್ನ ನಾನು 50 ml ಆಫ್ ವಾಟರ್ಗೆ
ಹಾಕಿರ್ತೀನಿ. ಅವಾಗ ನಾನು ನನ್ನ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ 25 ಗ್ರಾಮ್ ಏನಾದರೂ ಕಮ್ಮಿ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಇಲ್ಲ ಅಲ್ವಾ, ಅಷ್ಟೇ ಇರುತ್ತೆ. ಮೀನ್ಸ್ ಏನು ವೇರಿ ಆಗುತ್ತೆ, ಅದ್ರದ್ದು ವಾಲ್ಯೂಮ್ ವೇರಿ ಆಗುತ್ತೆ, ಕರೆಕ್ಟಾ? ಸೊ ಯಾಕಂದರೆ ವಾಲ್ಯೂಮು ಡಿಪೆಂಡ್ಸ್ ಆನ್ ಟೆಂಪರೇಚರ್. ಸೊ ನೆನ್ಪಿಟ್ಕೋಬೇಕು, ಇಲ್ಲಿ ನಮಗೆ ಕೇಳ್ತಾನೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆರ್ ಟೆಂಪರೇಚರ್ ಡಿಪೆಂಡೆಂಟ್, ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತ ಕೇಳ್ತಾರೆ. ಸೊ ದ ಒನ್ ವಿಚ್ ಡಿಪೆಂಡ್ಸ್ ಆನ್ ವಾಲ್ಯೂಮ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಹಾಗಾದರೆ ವಾಲ್ಯೂಮ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್ ಆ್ಯಂಡ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಅರ್ಥ ಆಯ್ತಾ? ದಿಸ್ ಇಸ್ ಅವರ್ ಟ್ರಿಕ್ ನಂಬರ್ 2. ಯಾವುದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ವಾಲ್ಯೂಮ್ ಮೇಲೆ ಯಾವ್ದು ಡಿಪೆಂಡ್ ಆಗಿರುತ್ತೋ ಅದೆಲ್ಲ ಟೆಂಪರೇಚರ್ ಡಿಪೆಂಡೆಂಟ್. ಓಕೆ, ಸೊ ಅದೇ ಥರ ವಿ ಹ್ಯಾವ್ ಒನ್ ಮೋರ್ ಮೆಥಡ್. ಸೊ ಇನ್ನೊಂದು ಯಾವುದಪ್ಪ ಮೆಥಡ್ ಅಂದರೆ ದಟ್ ಈಸ್ ಮೊಲಾರಿಟಿ ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್. ಮೊಲಾರಿಟಿ ಅಂದರೆ ಏನು ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಮೋಲ್ಸ್ ಪರ್ 1 ಲೀಟರ್. ಓಕೆ, ಮೊಲಾರಿಟಿ ಅಂದರೆ ನಂಬರ್ ಆಫ್ ಮೋಲ್ಸ್ ಪರ್ 1 kg. ಓಕೆ, ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು? ದ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಸಬ್ಸ್ಟೆನ್ಸ್. ಕರೆಕ್ಟಾ? ಸೊ ಈ ರೀತಿ ಇದೆ. ನಾವು ಇವಾಗ ಹೇಳಿ, ಇದು ಯಾವುದು ಈಗ 3ರಲ್ಲಿ ಟೆಂಪರೇಚರ್ ಡಿಪೆಂಡೆಂಟ್ ಆಗಿದೆ? ಆಬ್ವಿಯಸ್ಲಿ ಮೊಲಾರಿಟಿ. ಯಾಕೆ? ಮೊಲಾರಿಟಿ ಅಂದರೆ ನಾನು ಏನು ಹೇಳಿದೆ, ಟೆಂಪರೇಚರ್ ಡಿಪೆಂಡೆಂಟ್ ಅಂದರೆ ವಿಚ್ ಡಿಪೆಂಡ್ಸ್ ಆನ್ ವಾಲ್ಯೂಮ್. ಲೀಟರ್ ಅಂದರೆ ನಥಿಂಗ್ ಬಟ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೊಲಾರಿಟಿ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಅರ್ಥ ಆಯ್ತಾ? ಮೊಲಾರಿಟಿ, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆರ್ ಟೆಂಪರೇಚರ್ ಡಿಪೆಂಡೆಂಟ್. ಮೊಲಾರಿಟಿ, ಮೋಲ್ ಫ್ರ್ಯಾಕ್ಷನ್, ಮಾಸ್ ಪರ್ಸೆಂಟೇಜ್ ಆರ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಇವಾಗ ಇದು ಅರ್ಥ ಆಯ್ತಾ, ಇದು ಈ ಟ್ರಿಕ್ಕು? ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಟ್ರಿಕ್ ನಂಬರ್ 2 ಏನಪ್ಪ ಅಂದರೆ ಮೊಲಾರಿಟಿ, ಮೋಲ್ ಫ್ರ್ಯಾಕ್ಷನ್ ಇದೆ. ಈ ಮೂರುದು SI ಯೂನಿಟ್ ಏನು? ಮೊಲಾರಿಟಿ ಏನು ಡಿಪೆಂಡ್ ಆಗಿದೆ? ಲೀಟರ್ ಅಲ್ವಾ? ಸೊ ಇಟ್ ಇಸ್ SI ಯೂನಿಟ್ ಇಸ್ ವಾಟ್? ಮೋಲ್ ಪರ್ ಲೀಟರ್. ಮೊಲಾರಿಟಿ ಏನು? kg ಅಲ್ವಾ? ಸೊ ಅವಾಗ ಏನು ಬರುತ್ತೆ? ಮೋಲ್ ಪರ್ kg. ವಾಟ್ ಈಸ್ ಅ ಮೋಲ್ ಫ್ರ್ಯಾಕ್ಷನ್? ಏನಾದರೂ ಯೂನಿಟ್ ಬರ್ದಿದ್ದೀವಿ, ಮೀನ್ಸ್ ಏನಾದರೂ ಮೋಲ್ಸು, kg ಆ ಥರ ಏನಿದೆಯಾ? ಇಲ್ಲ. ಸೊ ಇಲ್ಲಿ ಬರೀ ಇರೋದು ನಂಬರ್ ಆಫ್ ಮೋಲ್ಸ್. ಕರೆಕ್ಟಾ? ಸೊ ಅವಾಗ ನನಗೆ ಇಲ್ಲಿ ಏನು? ಸೊ ಇಲ್ಲಿ ನಮಗೆ ಇದು ಯೂನಿಟ್ಲೆಸ್, ನಥಿಂಗ್ ಬಟ್ ಏನು ಯೂನಿಟ್ ಇರೋದಿಲ್ಲ. ಸೊ ದಿಸ್ ಇಸ್ ಅವರ್ ಟ್ರಿಕ್ ನಂಬರ್ 3. ಅಂದರೆ ಯೂನಿಟ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಡೆಫಿನೇಷನಲ್ಲೇ ನಮ್ಗೆ ಯೂನಿಟ್ ಇದೆ. ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸಾಲ್ಯುಬಿಲಿಟಿ ಅಂದರೆ ಏನು? ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ನೀವು ಇದರಲ್ಲಿ ಒಂದು ಗ್ಲಾಸ್ ತಗೋತೀರಾ, ಒಂದು ಗ್ಲಾಸಲ್ಲಿ ನೀವು ಸಾಲ್ಟ್ ಆ್ಯಡ್ ಮಾಡಿರ್ತೀರಾ. ಆ ಸಾಲ್ಟ್ ಜೊತೆಗೆ ಯು ಆರ್ ಆ್ಯಡೆಡ್ ಸಮ್ ವಾಟರ್. ಓಕೆ, ಇದರಲ್ಲಿ ನಮ್ಗೆ ಏನಿದೆ? ಸಾಲ್ಟ್ ವಾಟರ್. ಸೊ ಎಕ್ಸಾಂಪಲ್ ನಾವು ಹೆಂಗೆ ತೊಗೊಳ್ಳೋಣ? ಗ್ಲೂಕೋಸ್. ಓಕೆ, ಗ್ಲೂಕೋಸ್ ಇದೆ ಇದರೊಳಗಡೆ ಅಂತ ಅರ್ಥ ಮಾಡ್ಕೊಳ್ಳಿ. ಗ್ಲೂಕೋಸ್ ಸೊಲ್ಯೂಷನ್ ಇದೆ. ಇದನ್ನು ನಾನು ಹೀಟ್ ಮಾಡ್ತಾ ಹೋಗ್ತೀನಿ, ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ? ನನಗೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಇಲ್ವಾ? ಅಂದರೆ ನಂಬರ್ ಆಫ್ ಮೋಲ್ಸ್, ಎಷ್ಟು ಮೋಲ್ಸು ಒಂದು ಗಿವನ್ ಸಾಲ್ವೆಂಟಲ್ಲಿ ಕರಗುತ್ತೆ, ಸಾಲ್ಯುಬಲ್ ಆಗುತ್ತೆ, ಅದನ್ನು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಈ ಸಾಲ್ಯುಬಿಲಿಟಿ ನಮಗೆ 3 ಟೈಪ್ಸಲ್ಲಿದೆ. ಓಕೆನಾ? ಏನದು? ಈ ಥರ 3 ಇದೆ. ಸೊ ಸಾಲಿಡ್ ಇನ್ ಲಿಕ್ವಿಡ್ ಇದ್ದಾಗ ಏನಾಗುತ್ತೆ? ಗ್ಯಾಸ್ ಇನ್ ಲಿಕ್ವಿಡ್ ಇದ್ದಾಗ ಏನಾಗುತ್ತೆ? ಲಿಕ್ವಿಡ್ ಇನ್ ಲಿಕ್ವಿಡ್ ಇದ್ದಾಗ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಹೆಂಗೆ ನೆನ್ಪಿಟ್ಕೊಳ್ಳೋದು? ಸೊ ಈಗ ನಾನು ಎಕ್ಸಾಂಪಲ್ ಗ್ಲೂಕೋಸ್ ವಾಟರ್ ಕೊಟ್ಟೆ. ಸೊ ಸಾಲಿಡ್ ಇನ್ ಲಿಕ್ವಿಡ್ ಇದ್ದಾಗ ಏನಾಗುತ್ತೆ? ಸೊ ನಾನು ಅವಾಗ ಟೆಂಪರೇಚರ್ನ ನಾನು ಇನ್ಕ್ರೀಸ್ ಮಾಡ್ತಾ ಹೋದರೆ ಸಾಲಿಬಿಲಿಟಿ ಏನು ಆಗ್ಬೋದು? ಸೊ ಇಲ್ಲಿ ನಮ್ಗೆ 2 ಥರ ಆಗುತ್ತೆ. ಏನಂದರೆ ಆ ಸಾಲಿಡು ಏನು ಆಗಿರ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ಸಾಲಿಬಿಲಿಟಿ ಇನ್ಕ್ರೀಸ್ ಆಯಿತು ಅಂತ ಅಂದರೆ, ಸೊ ಇನ್ಕ್ರೀಸ್ ಆದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವಿ ಕಾಲ್ ದಟ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅಂದರೆ ಏನು ಸರ್ ಎಂಡೋಥರ್ಮಿಕ್ ಅಂದರೆ? ಸೊ ಎಂಡೋಥರ್ಮಿಕ್ ಅಂದರೆ ಏನಿಲ್ಲ, ಎಂಡೋ ಮೀನ್ಸ್ ವಾಟ್? ಹೀಟು ಅಬ್ಸಾರ್ವ್ ಆಗೋದು. ಅರ್ಥ ಆಗ್ತಿದೆಯಾ? ಇನ್ನೊಂದಿದೆ ನಮಗೆ ಎಕ್ಸೋಥರ್ಮಿಕ್ ಅಂತ. ಎಕ್ಸೋ ಅಂದರೆ ಔಟ್ಸೈಡ್ ಅಂತ, ಅಂದರೆ ಹೀಟ್ ಲಿಬ್ರೇಟ್ ಆಗೋದು. ಯಾವಾಗ ನಮ್ಗೆ ಹೀಟ್ ಲಿಬ್ರೇಟ್ ಆಗುತ್ತೆ ಆವಾಗ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಯಾವಾಗ ಹೀಟ್ ಅಬ್ಸರ್ವ್ ಆಗುತ್ತೆ ಆವಾಗ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅರ್ಥ ಆಯ್ತಾ? ಇದು ಸಾಲಿಡ್ ಇನ್ ಲಿಕ್ವಿಡ್ ಮೇಲೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್. ಅದೇ ಥರ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಮೇಲೆ ನಾವು ಓದೋದಾದರೆ ಇಲ್ಲಿ ನಮಗೆ ಪ್ರೆಷರ್ದು ನೋ ಎಫೆಕ್ಟ್, ಯಾವುದೇ ರೀತಿ ಎಫೆಕ್ಟ್ ಇರೋದಿಲ್ಲ. ಯಾಕಂದರೆ ಸಾಲಿಡ್ಸಲ್ಲಿ ದೆರ್ ಇಸ್ ನೋ ಪ್ರೆಷರ್. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಮಗೆ ಇಲ್ಲಿ ಯಾವುದೇ ರೀತಿ ಪ್ರೆಷರ್ ಬರೋದಿಲ್ಲ. ದೆರ್ ಇಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್. ಓಕೆ, ನೆಕ್ಸ್ಟ್ ಬರೋಣ ಗ್ಯಾಸ್ ಇನ್ ಲಿಕ್ವಿಡ್.
ಸೊ ಗ್ಯಾಸ್ ಇನ್ ಲಿಕ್ವಿಡಲ್ಲಿ ಈಗ ಒಂದು ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸ್, ಈಗ ನಿಮ್ಮ ಸಿಲಿಂಡರ್ನೇ ತೊಗೊಳ್ಳಿ. ನಮ್ಮ ಸಿಲಿಂಡರ್ ನಾರ್ಮಲಿ ಯೂಸ್ ಮಾಡೋ ಸಿಲಿಂಡರ್ಲಿ ಏನು ಮಾಡಿರ್ತೀವಿ, ಗ್ಯಾಸ್ನ ಫಿಲ್ ಮಾಡಿ ಕಂಪ್ರೆಸ್ ಮಾಡಿರ್ತೀವಿ. ಅವಾಗ ಏನಾಗುತ್ತೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಕರೆಕ್ಟಾ? ಅದನ್ನು ಓಪನ್ ಮಾಡಿದಾಗ ಗ್ಯಾಸ್ ಫಾರ್ಮಲ್ಲಿ ಬರುತ್ತೆ. ಅದು ಒಂದು ಕಾಮನ್ ಎಕ್ಸಾಂಪಲ್. ಕರೆಕ್ಟಾ? ಏನಾಗುತ್ತೆ ಅವಾಗ, ನಾವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಯಾಕೆ? ಇದು ನಮಗೆ ಎಕ್ಸೋಥರ್ಮಿಕ್. ನಾನು ಏನು ಹೇಳಿದೆ, ಎಕ್ಸೋಥರ್ಮಿಕ್ ಅಂದರೆ ಹೀಟು ಲಿಬ್ರೇಟ್ ಆಗಬೇಕು. ಕರೆಕ್ಟಾ? ಇವಾಗ ಸಿಲಿಂಡರ್ನ ಆನ್ ಮಾಡಿದ ತಕ್ಷಣ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಗ್ಯಾಸ್ ಲಿಬ್ರೇಟ್ ಆದರೆ ನಮಗೆ ಆನ್ ಆಗುತ್ತಲ್ವ, ಬೆಂಕಿ ಬರುತ್ತಲ್ಲ. ಸೊ ನಥಿಂಗ್ ಬಟ್ ಇಟ್ ಈಸ್ ಲಿಬ್ರೇಟ್ ಆಗ್ತಿದೆ ಹೀಟು. ಸೊ ಅದರಿಂದ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಯಾವುದಕ್ಕೆ? ಗ್ಯಾಸ್ ಇನ್ ಲಿಕ್ವಿಡ್. ಸೊ ಹಾಗಾದರೆ ಪ್ರೆಷರ್ ಏನಾಗುತ್ತೆ, ಪ್ರೆಷರ್ನ ನಾನು ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಪ್ರೆಷರ್ನ ನಾನು ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇದನ್ನು ಹೇಳ್ದವ್ರು ಯಾರಪ್ಪ ಅಂದರೆ ಇಟ್ ಈಸ್ ಗಿವನ್ ಬೈ ಹೆನ್ರೀಸ್ ಲಾ. ಅರ್ಥ ಆಯ್ತಾ? ಸೊ ಇದನ್ನು ಯಾರು ಹೇಳಿದ್ದು? ಹೆನ್ರೀಸ್ ಲಾ ಅವರು ಹೇಳಿದ್ದು. ಸೊ ಹಾಗಾದರೆ ವಾಟ್ ಯು ಮೀನ್ ಬೈ ಹೆನ್ರೀಸ್ ಲಾ? ಹೆನ್ರೀಸ್ ಲಾ ನಥಿಂಗ್ ಬಟ್ ವೆನ್ ದ ಪಾರ್ಷಿಯಲ್ ಪ್ರೆಷರ್ ಇನ್ಕ್ರೀಸ್ ಆದರೆ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೋಲ್ ಫ್ರ್ಯಾಕ್ಷನ್. ಓಕೆನಾ? ಏನು ಹೇಳ್ತಿದೆ ಅಂದರೆ, ಪಾರ್ಷಿಯಲ್ ಪ್ರೆಷರ್ನ ನಾನು ಇನ್ಕ್ರೀಸ್ ಮಾಡಿದ್ರೆ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟ್? ಮೋಲ್ ಫ್ರ್ಯಾಕ್ಷನ್ ಆಫ್ ಸೊಲ್ಯೂಷನ್ ವಿಲ್ ಇನ್ಕ್ರೀಸಸ್. ಓಕೆ, ಅಥವಾ ಚೇಂಜಸ್. ಆವಾಗ ನಾನು ಇದನ್ನು ರಿಮೂವ್ ಮಾಡಿದ್ರೆ ನನಗೇನು ಬರುತ್ತೆ? ಸೊ PKH XA ಬರುತ್ತೆ. ಸೊ ದಿಸ್ ಇಸ್ ದ ಹೆನ್ರೀಸ್ ಲಾ ಎಕ್ಸ್ಪ್ರೆಷನ್. ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸೊಲ್ಯೂಷನ್. ಅರ್ಥ ಆಯ್ತಾ? KH ಅಂದರೆ ಗೊತ್ತಿದೆ ಅಲ್ವಾ, ಹೆನ್ರೀಸ್ ಕಾನ್ಸ್ಟೆಂಟ್. ಈಗ ಇದರಲ್ಲಿ ನಿಮಗೆ ಒಂದು ಕ್ವಶನ್ ಇದೆ KH ವ್ಯಾಲ್ಯೂ ಮೇಲೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಒಂದು ಎ ಇದೆ, ಎ ಅಲ್ಲಿ 0.2 ಇದೆ ವ್ಯಾಲ್ಯೂ, ಬಿ ಅಲ್ಲಿ 0.1 ಇದೆ. ಇದು ನಿಮಗೆ KH ವ್ಯಾಲ್ಯೂ. ಎ ಮತ್ತು ಬಿ, ಇಲ್ಲಿ ನಿಮಗೆ KH ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ ಎ ಆ್ಯಂಡ್ ಬಿ KH ವ್ಯಾಲ್ಯೂ 0.2 ಆ್ಯಂಡ್ 0.1 ಇದೆ. ನಾವು ಇವಾಗ ಹೇಳಿ, ಇವೆರಡರಲ್ಲಿ ಯಾವುದು ಮೋರ್ ಸಾಲ್ಯುಬಲ್ ಆಗಿದೆ ಅಥವಾ ಯಾವುದಕ್ಕೆ ಮೋರ್ ಸಾಲ್ಯುಬಿಲಿಟಿ ಇದೆ ಅಂತ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಟ್ರಿಕ್ ನಂಬರ್ 4 ಏನಪ್ಪ ಅಂದರೆ, ವಿತ್ ರೆಸ್ಪೆಕ್ಟ್ ಟು ಹೆನ್ರೀಸ್ ಲಾ, ಇನ್ಕ್ರೀಸ್ ಇನ್ KH ವ್ಯಾಲ್ಯೂ ಡಿಕ್ರೀಸಸ್ ದಿ ಸಾಲ್ಯುಬಿಲಿಟಿ. ಅಂದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ ಹೈಯರ್ ದ KH ವ್ಯಾಲ್ಯೂ. ಹೈ KH ವ್ಯಾಲ್ಯೂ ಯಾವುದಕ್ಕಿರುತ್ತೋ ಅದು ಸಾಲ್ಯುಬಿಲಿಟಿ ಕಮ್ಮಿ ಇರುತ್ತೆ. ಲೋ KH ಯಾವುದಕ್ಕಿರುತ್ತೋ ಅದಕ್ಕೆ ಸಾಲ್ಯುಬಿಲಿಟಿ ಜಾಸ್ತಿ ಇರುತ್ತೆ. ನಥಿಂಗ್ ಬಟ್ ಬಿ ಹ್ಯಾವಿಂಗ್ ಐ. ಸೊ ಇದನ್ನು ನೆನ್ಪಿಟ್ಕೋಬೇಕು. ಟ್ರಿಕ್ ನಂಬರ್ 4 ಏನಪ್ಪ ಅಂದರೆ, ಹೈಯರ್ ದ KH ವ್ಯಾಲ್ಯೂ, ಲೋವರ್ ಇಟ್ಸ್ ಸಾಲ್ಯುಬಿಲಿಟಿ. ಅರ್ಥ ಆಯ್ತಾ? ಲೋವರ್ ಇಟ್ಸ್ ಸಾಲ್ಯುಬಿಲಿಟಿ. ಆ್ಯಂಡ್ ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ? ಗೊತ್ತಿದೆ ಅಲ್ವಾ? ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ ಇಸ್ ನಥಿಂಗ್ ಬಟ್ ಇಟ್ ಈಸ್ ಯೂಸ್ಡ್ ಇನ್ ಸ್ಕ್ಯೂಬಾ ಡ್ರೈವರಲ್ಲಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ಮೌಂಟೈನ್ ಕ್ಲೈಂಬರ್ಸ್ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಇನ್ ವಾಟ್? ಕಾರ್ಬೋನೇಟೆಡ್ ಡ್ರಿಂಕ್ಸಲ್ಲಿ ಯೂಸ್ ಮಾಡ್ತಾರೆ. ಬಟ್ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ತಾನೆ, ಅದನ್ನ ಇವಾಗ ಹೇಳ್ಕೊಡ್ತೀನಿ. ಇವಾಗ ಇದಿಷ್ಟು ಅರ್ಥ ಆಯ್ತಾ? ಪ್ರೆಷರ್ ಏನಾಗುತ್ತೆ, ಪ್ರೆಷರ್ ಇದ್ದಾಗ ಏನಾಗುತ್ತೆ, ದೆನ್ ಟೆಂಪರೇಚರ್ ಇದ್ದಾಗ ಏನಾಗುತ್ತೆ ಫಾರ್ ಗ್ಯಾಸ್ ಇನ್ ಲಿಕ್ವಿಡ್ಗೆ. ಓಕೆ, ಲಿಕ್ವಿಡ್ ಇನ್ ಲಿಕ್ವಿಡ್ ಅದೇ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಹೇಳ್ಕೊಡೋಣ. ಓಕೆ, ಇದಿಷ್ಟು ಅರ್ಥ ಆಗಿದ್ರೆ ನಾನು ನೆಕ್ಸ್ಟ್ ಮೂವ್ ಆಗ್ತೀನಿ. ಓಕೆ, ನೆಕ್ಸ್ಟ್ ಒನ್ ಇಸ್, ನಿಮಗೆ ಹೆನ್ರೀಸ್ ಅಪ್ಲಿಕೇಶನ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಏನಪ್ಪ ಅಂದರೆ, ಫಸ್ಟ್ ಒನ್ ಬಂದು ಕಾರ್ಬೋನೇಟೆಡ್ ಡ್ರಿಂಕ್ಸ್. ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮೇಲೆ ಏನು ಕ್ವಶನ್ನು ನಿಮ್ಗೆ ಏನು ಕೇಳ್ತಾನೆ ಅಂದರೆ, ಕಾರ್ಬೋನೇಟೆಡ್ ಡ್ರಿಂಕ್ಸಲ್ಲಿ ಏನಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನಾವೇನು ಮಾಡ್ತೀವಿ ಅಂದರೆ ಬಾಟಲ್ನ ಸೀಲ್ ಮಾಡ್ತೀವಿ. ಈಗ ಕೋಕೋ-ಕೋಲಾ ಸಾಫ್ಟ್ ಡ್ರಿಂಕ್ಸ್ ಇದೆಯಲ್ವಾ, ಅದನ್ನು ಸೀಲ್ ಮಾಡ್ತೀವಿ. ಯಾವುದ್ರ ಮೂಲಕ ಸೀಲ್ ಮಾಡ್ತೀವಿ? ಅಂಡರ್ ದ ಹೈ ಕಂಪ್ರೆಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇದು ಫಸ್ಟ್ ಅಪ್ಲಿಕೇಶನ್. ಅಂಡರ್ ದ ಹೈ ಕಂಪ್ರೆಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಪ್ರೆಷರಲ್ಲಿ ಕಂಪ್ರೆಸ್ ಮಾಡಿರ್ತೀವಿ, ಅದು ಫಸ್ಟ್ ಅಪ್ಲಿಕೇಶನ್. ಸೆಕೆಂಡ್ ಅಪ್ಲಿಕೇಶನ್ ನಾನು ಏನು ಹೇಳಿದೆ, ಮೌಂಟೈನ್ ಕ್ಲೈಂಬರ್ಸ್ ಅಂತ ಹೇಳಿದೆ. ಕರೆಕ್ಟಾ? ಮೌಂಟೈನ್ ಕ್ಲೈಂಬರ್ಸ್ ಕೂಡ ಆಕ್ಸಿಜನ್ ಸಿಲಿಂಡರ್ನ ಕ್ಯಾರಿ ಮಾಡ್ತಾರಲ್ವಾ, ಅಲ್ಲಿ ಏನಾಗಿರುತ್ತೆ, ಯಾವ ಥರ ಕೇಳ್ತಾನೆ ಅಂತ ಅಂದರೆ, ಇದರಲ್ಲಿ ಮೌಂಟೈನ್ ಕ್ಲೈಂಬರ್ಸ್ ಯಾವಾಗ ಅವರು ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋಗ್ತಾರೋ, ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋದಾಗ ಅವ್ರಿಗೇನಾಗುತ್ತೆ ಅಂದರೆ ಆಕ್ಸಿಜನ್ ಕಮ್ಮಿ ಸಿಗುತ್ತೆ. ಕರೆಕ್ಟಾ? ಆವಾಗ ಅದಕ್ಕೋಸ್ಕರನೇ ಅವ್ರು ಆಕ್ಸಿಜನ್ ಸಿಲಿಂಡರ್ ಇದು ಮಾಡ್ಕೋತಾರೆ. ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಏನಾದರೂ ಅವರು ಕ್ಯಾರಿ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಉಸಿರು ಕಟ್ಟಂಗೆ ಆಗುತ್ತೆ. ಕರೆಕ್ಟಾ? ಅಲ್ಲಿ ಉಸಿರು ಕಟ್ಟಿದಾಗ ಅವ್ರಿಗೆ ಒಂಥರ ಡಿಸೀಸ್ ಕಾಸ್ ಅಥವಾ ಒಂದು ಏನಂತಾರೆ ಸ್ಟೇಟ್ ಆಫ್ ಬ್ರೀತಿಂಗ್ ಅಂತ ಹೇಳ್ತಾರಲ್ವಾ, ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅನೋಕ್ಸಿಯಾ ಅಂತ ಕರಿತೀವಿ. ಓಕೆನಾ? ಸೊ ವಾಟ್ ಈಸ್ ವಿ ಕಾಲ್ಡ್ ಅನೋಕ್ಸಿಯಾ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಆ್ಯಂಡ್ ಥರ್ಡ್ ಅಪ್ಲಿಕೇಶನ್ ಏನು ಹೇಳಿದೆ, ಸ್ಕ್ಯೂಬಾ ಡ್ರೈವರ್.
ಸೊ ಇವು ಸ್ಕ್ಯೂಬಾ ಡ್ರೈವರ್ ಏನಾದರೂ ಆಕ್ಸಿಜನ್ ಸಿಲಿಂಡರ್ ಕ್ಯಾರಿ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಅಂಡರ್ ದ ಸಿ ವಾಟರಲ್ಲಿ ಏನಾಗುತ್ತೆ ಅವ್ರಿಗೆ ಒಂಥರ ಅಲ್ಲೂ ಕೂಡ ಬಿಕಾಸ್ ಆಕ್ಸಿಜನ್ ಇರುತ್ತೆ ಬಟ್ ಇಟ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಅಸ್, ನಮಗದು ತೊಗೊಳಕ್ಕಾಗಲ್ಲ, ಯಾಕಂದರೆ ಅದು ಇಟ್ ಈಸ್ ಓನ್ಲಿ ಸೂಟಬಲ್ ಫಾರ್ ದ ಅಕ್ವಾಟಿಕ್ ಅನಿಮಲ್, ಕರೆಕ್ಟ್ ಅಲ್ವಾ? ಅಲ್ಲಿ ಒಂಥರ ಡಿಸೀಸ್ ಕಾಸ್ ಆಗುತ್ತೆ. ಆ ಡಿಸೀಸ್ನ ಏನಂತ ಕರಿತೀವಿ ಅಂದರೆ ವಿ ಕಾಲ್ ದಟ್ ಆಸ್ ಬೆಂಡ್ಸ್ ಅಂತ ಕರಿತೀವಿ. ಓಕೆನಾ? ಇದು ಸ್ಕ್ಯೂಬಾ ಡ್ರೈವರ್ಸ್ಗೆ, ಇದು ಮೌಂಟೈನ್ ಕ್ಲೈಂಬರ್ಸ್ಗೆ. ಅಂಡರ್ಸ್ಟುಡ್? ಇದು ಅಪ್ಲಿಕೇಶನ್ಸ್. ಸೊ ಸಾಲಿಬಿಲಿಟಿ ಓದಬೇಕಾದ್ರೆ ನಾವು ಲಿಕ್ವಿಡ್ ಇನ್ ಲಿಕ್ವಿಡ್ ಬಿಟ್ಟಿದ್ವಿ ಅಲ್ವಾ? ಲಿಕ್ವಿಡ್ ಇನ್ ಲಿಕ್ವಿಡ್ ಹೇಗಾಗುತ್ತೆ? ಈಗ ಎಕ್ಸಾಂಪಲ್ ಆಲ್ಕೋಹಾಲ್ ಇನ್ ವಾಟರ್. ಓಕೆ, ಆಲ್ಕೋಹಾಲ್ ಇನ್ ವಾಟರ್ ಇದ್ದಾಗ ಏನಾಗುತ್ತೆ ಸಾಲಿಬಿಲಿಟಿ ಅಂತ ಕೇಳ್ತಾರೆ. ಸೊ ಇದನ್ನು ನಮಗೆ ಯಾರಪ್ಪ ಎಕ್ಸ್ಪ್ಲೈನ್ ಮಾಡಿದ್ದು ಅಂದರೆ ದಟ್ ವಿ ಕಾಲ್ಡ್ ಆಸ್ ರೌಲ್ಟ್ಸ್ ಲಾ. ಓಕೆ, ಸೊ ನೆನ್ಪಿಟ್ಕೋಬೇಕು, ಹೆನ್ರೀಸ್ ಲಾ ಇಸ್ ಓನ್ಲಿ ಫಾರ್ ಒನ್ ಲಿಕ್ವಿಡ್, ರೌಲ್ಟ್ಸ್ ಲಾ ಇಸ್ ಫಾರ್ ಟೂ ಲಿಕ್ವಿಡ್ಸ್ ಇದ್ದಾಗ ಯೂಸ್ ಆಗುತ್ತೆ. ಓಕೆ, ಏನು ಹೇಳಿದ್ರು ಇವರು ಅಂದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಒನ್ ಸಬ್ಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸೇಮ್ ಸಬ್ಸ್ಟೆನ್ಸ್. ಈಗ ನಾನು ಇದನ್ನು ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ ಪಿ ಎ ಈಕ್ವಲ್ಸ್ ಪಿ ನಾಟ್ ಎ ಆ್ಯಂಡ್ ಕೈ ಎ. ವಾಟ್ ಈಸ್ ದಿಸ್ ಪಿ ನಾಟ್ ಎ ಅಂದರೆ ಇಟ್ ಈಸ್ ಅ ಪ್ಯೂರ್ ಪ್ರೆಷರ್. ಅಂದರೆ ಲಿಕ್ವಿಡ್ಸಲ್ಲಿ ನಾವು ಡಿಫೈನ್ ಮಾಡಬೇಕಾದ್ರೆ ಪ್ಯೂರ್ ಪ್ರೆಷರ್ ಕೂಡ ಕ್ಯಾರಿ ಆಗುತ್ತೆ. ಸೊ ಇವಾಗ ನಾವು ವಿತ್ ರೆಸ್ಪೆಕ್ಟ್ ಟು ಬಿ ತೊಗೊಂಡ್ರೆ ಯು ವಿಲ್ ಗೆಟ್ ಪಿ ಬಿ ನಾಟ್ ಆ್ಯಂಡ್ ಕೈ ಬಿ ಬರುತ್ತೆ. ಇವಾಗ ಇಫ್ ಯು ವಾಂಟ್ ಟು ಐಡೆಂಟಿಫೈ ಟೋಟಲ್ ಪ್ರೆಷರ್ ಯು ವಿಲ್ ಗೆಟ್ ಪಿ ಎ ನಾಟ್ ಕೈ ಎ ಪ್ಲಸ್ ಪಿ ಬಿ ನಾಟ್ ಕೈ ಬಿ ಬರುತ್ತೆ. ಓಕೆ, ದಿಸ್ ಈಸ್ ದ ಒನ್ ಟ್ರಿಕ್, ನೆನ್ಪಿಟ್ಕೋಬೇಕು. ಇದು ನಾನು ನ್ಯೂಮರಿಕಲ್ ಮಾಡಿಸ್ತೀನಲ್ಲ ಅವಾಗ ಬೇಕಾಗುತ್ತೆ ಫಾರ್ಮುಲಾ. ಓಕೆ, ಸೊ ದಿಸ್ ಈಸ್ ಫಾರ್ partial pressure of A and partial pressure of B with respect to two liquids. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಐ ಥಿಂಕ್ ಇದು ನಿಮಗೆ ಥಿಯರಿ ಕ್ವಶನ್ ಓಕೆ, ಬಟ್ ನಾರ್ಮಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾನೆ ಅಂದರೆ ಐಡಿಯಲ್ ಸೊಲ್ಯೂಷನ್ ಅಂದರೆ ಏನು? ಸೇಮ್ ಫೇಸ್ ಇರಬೇಕು, ಕರೆಕ್ಟಾ? ಎಕ್ಸಾಂಪಲ್ ನಿಮಗೆ ಗೊತ್ತಿದೆ ಅಲ್ವಾ, ಏನು ಬರೀತೀರಾ? ಡೆಲ್ಟಾ ಎಚ್ ಮಿಕ್ಸ್ ಈಕ್ವಲ್ಸ್ ಟು 0 ಆ್ಯಂಡ್ ಇಯರ್ ಡೆಲ್ಟಾ ಎಚ್ ಇಸ್ ನಾಟ್ ಈಕ್ವಲ್ಸ್ ಟು 0. ಇದು ಒಂದು. ನೆಕ್ಸ್ಟ್ ಇನ್ನೊಂದು ಏನು ಬರೀತೀರಾ? ಡೆಲ್ಟಾ ವಿ ಮಿಕ್ಸ್ ಈಕ್ವಲ್ಸ್ ಟು 0 ಆ್ಯಂಡ್ ಇಯರ್ ಡೆಲ್ಟಾ ವಿ ಇಸ್ ನಾಟ್ ಈಕ್ವಲ್ಸ್ ಟು 0. ಇದು ಪ್ರಾಪರಾಗಿ ಕಲ್ತಿದ್ದೀರಾ. ಆ್ಯಂಡ್ ಇಲ್ಲಿ ಏನಿರಬೇಕು? ಎ ಆ್ಯಂಡ್ ಬಿ ಬಿ ಕಾಂಬಿನೇಷನ್ ಇರಬೇಕು. ಇಲ್ಲಿ ಎ ಬಿ ಕಾಂಬಿನೇಷನ್ ಮಾತ್ರ ಇರುತ್ತೆ, ಕರೆಕ್ಟಾ? ಮೀನ್ಸ್ ಸೇಮ್ ಇರಬೇಕು. ಇಲ್ಲಿ ಡಿಫ್ರೆಂಟ್ ಇರಬೇಕು. ಇದು ನಾರ್ಮಲ್ ಆಗಿ ಐಡಿಯಲ್ ಅಂದರೆ ಏನು, ನಾನ್ ಐಡಿಯಲ್ ಸೊಲ್ಯೂಷನ್ ಅಂದರೆ ಏನು ಅಂತ ಗೊತ್ತಿರೋದು. ಬಟ್ ಇದರಲ್ಲಿ ನಿಮಗೆ ಬೇಸಿಕ್ ಆಗಿ ಏನು ಕೇಳ್ತಾನೆ ಅಂದರೆ ಎಕ್ಸಾಂಪಲ್ಸ್ ಫಾರ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಹೆಂಗೆ ಐಡೆಂಟಿಫೈ ಮಾಡೋದು ಇವಾಗ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ನಾವು ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ಇಟ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂದರೆ ಐದರ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ಇಟ್ ಕ್ಯಾನ್ ಬಿ ನೆಗೆಟಿವ್, ಕರೆಕ್ಟಾ? ಅಂದರೆ ಇಲ್ಲಿ ನಿಮಗೆ 2 ಬರುತ್ತೆ, ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಅಂತ, ಕರೆಕ್ಟಾ? ಅದು ಕೂಡ ನೆನ್ಪಿಟ್ಕೋಬೇಕು. ಸೊ ಇವಾಗ ಮೂರಕ್ಕೂ ಹೆಂಗೆ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದು ಐಡಿಯಲ್ ಸೊಲ್ಯೂಷನ್ಗೆ ಹೆಂಗಪ್ಪ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು? ಎಲ್ಲ ನೆನ್ಪಿಟ್ಕೋಬೇಕಾ? ಬೇಕಾಗಿಲ್ಲ, ಬಿಕಾಸ್ ಅಲ್ಲಿ ಆಪ್ಷನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೊಡಲ್ಲ, ಬೇರೆದು ಕೊಡ್ಬೋದು. ಅವಾಗ ಹೆಂಗೆ ನೆನ್ಪಿಟ್ಕೊಳ್ಳೋದು? ಐಡಿಯಲ್ಗೆ ಏನು ಟ್ರಿಕ್ ನೆನ್ಪಿಟ್ಕೋಬೇಕು ಅಂದರೆ ಯು ನೀಡ್ ಟು ರಿಮೆಂಬರ್ ದಿಸ್ ಇಸ್ ಟ್ರಿಕ್ ನಂಬರ್ 5 ಫಾರ್ ವಿತ್ ರೆಸ್ಪೆಕ್ಟ್ ಟು ಐಡಿಯಲ್, ಪಾಸಿಟಿವ್, ನೆಗೆಟಿವ್ ಡಿವಿಯೇಷನ್. ಏನು ನೆನ್ಪಿಟ್ಕೋಬೇಕು ಅಂದರೆ ಐಡಿಯಲ್ಗೆ ಸೇಮ್ ಫ್ಯಾಮಿಲಿ ಅಂತ ನೆನ್ಪಿಟ್ಕೊಳ್ಳಿ, ಅಥವಾ ಸೇಮ್ ಟೈಪ್ ಅಂತನಾದರೂ ನೆನ್ಪಿಟ್ಕೊಳ್ಳಿ. ಅಂದರೆ ಅರ್ಥ ಏನು? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎನ್ ಹೆಕ್ಸೇನ್ ಪ್ಲಸ್ ಎನ್ ಹೆಪ್ಟೇನ್. ಈಗ ಇವೆರಡರಲ್ಲೂ ಏನು ಕಾಮನ್ ಇದೆ ಹೇಳಿ ನೋಡೋಣ. ಎನ್ ಕಾಮನ್ ಇದೆ ಅಲ್ವಾ? ನಥಿಂಗ್ ಬಟ್ ನಾರ್ಮಲ್ ಕಾಮನ್ ಇದೆ ಅಲ್ವಾ? ದಿಸ್ ಇಸ್ ಅನ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬೆನ್ಝೀನ್ ಆ್ಯಂಡ್ ಟಾಲಿನ್. ಬೆನ್ಝೀನ್ ಆ್ಯಂಡ್ ಟಾಲಿನಲ್ಲಿ ಎರಡರಲ್ಲಿ ಏನು ಕಾಮನ್ನು? ಬೆನ್ಝಿನ್ ರಿಂಗ್ ಇಸ್ ಕಾಮನ್, ಕರೆಕ್ಟಾ? ಸೇಮ್ ವೇ ಕ್ಲೋರೋಬೆನ್ಝಿನ್, ಬ್ರೋಮೋಬೆನ್ಝಿನ್ ಏನು ಕಾಮನ್ನು? ಬೆನ್ಝಿನ್ ಇಸ್ ಕಾಮನ್. ಕ್ರೋಮೋಮೀಥೇನ್, ಬ್ರೋಮೋಮೀಥೇನ್, ಸೊ ಮೀಥೇನ್ ಇಸ್ ಕಾಮನ್. ಸೊ ಯಾವುದರಲ್ಲಿ ಕಾಮನ್ ಎಲಿಮೆಂಟ್ ಇರುತ್ತೋ, ಕಾಮನ್ ಫ್ಯಾಮಿಲಿ ಇರುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಐಡಿಯಲ್. ಸೊ ಇದು ಈಸಿ ಅಲ್ವಾ? ನೀವೆಲ್ಲ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲಲ್ಲ. ಸೊ ಏನು ನೆನ್ಪಿಟ್ಕೋಬೇಕು? ಸೇಮ್ ಟೈಪ್ ಅನ್ನೋದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪಾಸಿಟಿವ್ ಡಿವಿಯೇಷನ್ ಬರೋಣ. ಇಲ್ಲಿ ಮೇಯ್ನಾಗಿ ನೀವೇನು ನೆನ್ಪಿಟ್ಕೋಬೇಕಪ್ಪ ಅಂದರೆ ವೆರಿ ಸಿಂಪಲ್. ಇಲ್ಲಿ ನೀವು ಆಲ್ಕೋಹಾಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಆಲ್ಕೋಹಾಲ್ಸ್ ಇರಬೇಕು ಅದರಲ್ಲಿ. ಎಕ್ಸಾಂಪಲಲ್ಲಿ ಆಲ್ಕೋಹಾಲ್ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಡಿವಿಯೇಷನ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಅಸಿಟೋನ್ ಪ್ಲಸ್ ಎಥನಾಲ್.
ಈಗ ಇದರಲ್ಲಿ ಏನಿದೆ, ಆಲ್ಕೋಹಾಲ್ ಇದೆ ಅಲ್ವಾ, ಎಥನಾಲ್ ಇಸ್ ಅನ್ ಆಲ್ಕೋಹಾಲ್, ಸೊ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಡಿವಿಯೇಷನ್. ಕರೆಕ್ಟಾ? ವಾಟರ್ ಆ್ಯಂಡ್ ಮೆಥನಾಲ್, ವಾಟರ್ ಆ್ಯಂಡ್ ಎಥನಾಲ್, ಕರೆಕ್ಟಾ? ಏನಾದರೂ ಇರ್ಬೋದು, ಬಟ್ ಆಲ್ಕೋಹಾಲ್ ಇರಬೇಕು. ಆಲ್ಕೋಹಾಲ್ ಇದೆ ಅಂದರೆ ಮಾತ್ರ ದಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್. ಓಕೆ, ಆಲ್ಕೋಹಾಲ್ ಇದ್ದರೆ ಓಕೆ, ಬಟ್ ಆಲ್ಕೋಹಾಲ್ ಬಿಟ್ಟು ಬೇರೆದನ್ನು ಕೇಳಿದ್ರಪ್ಪ ಪಾಸಿಟಿವ್ ಡಿವಿಯೇಷನ್ಗೆ, ಅವಾಗ ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ ಕಾರ್ಬನ್ ಡೈಸಲ್ಫೈಡ್ ಆ್ಯಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಈ ಮೂರು ಇದ್ದರೆ ಮಾತ್ರ ದಟ್ ಈಸ್ ಬಿಲಾಂಗ್ಸ್ ಟು ಪಾಸಿಟಿವ್ ಡಿವಿಯೇಷನ್. ಕಾರ್ಬನ್ ಡೈಸಲ್ಫೈಡ್ ಇರಬೇಕು ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರಬೇಕು. ಅರ್ಥ ಆಯ್ತಾ? ಇದು ಪಾಸಿಟಿವ್ ಡಿವಿಯೇಷನ್ಗೆ. ಈಸಿ ಆಗಿದೆ ಅಲ್ವಾ? ನೆಕ್ಸ್ಟು ನೆಗೆಟಿವ್ ಡಿವಿಯೇಷನ್ಗೆ ಮೇಯ್ನ್ ನೆನ್ಪಿಟ್ಕೋಬೇಕಾಗಿರೋದು ನೀವು ಆ್ಯಸಿಡ್, ಆಲ್ ಆ್ಯಸಿಡ್ಸ್. ಓಕೆನಾ? ವಾಟರ್ ಆ್ಯಂಡ್ ಎಥನಾಲ್, ಸಾರಿ ನಾಟ್ ಎಥನಾಲ್, ಆ್ಯಸಿಡ್ ಅಲ್ವಾ? ವಾಟರ್ ಆ್ಯಂಡ್ HCl, HCl ಇಸ್ ಅನ್ ಆ್ಯಸಿಡ್. ಕರೆಕ್ಟಾ? ಸೊ ನೆಕ್ಸ್ಟು ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಮೆಥನಾಲ್. ಕರೆಕ್ಟ್? ಆಲ್ಕೋಹಾಲ್ ಇದೆ, ಬಟ್ ಯಾವುದಿರಬೇಕು? ಆ್ಯಸಿಡ್ ಇರಬೇಕು. ಅರ್ಥ ಆಗ್ತಿದೆಯಾ? ಆ್ಯಸಿಡ್ ಮೇಯ್ನ್. ಓಕೆ, ನೆಕ್ಸ್ಟ್ ನಮಗೆ ಇವಾಗ ಎಕ್ಸಾಂಪಲ್ ಇನ್ನೊಂದು ನೆನ್ಪಿಟ್ಕೋಬೋದು ಅಂದರೆ ಇನ್ನೇನಿರುತ್ತೆ, ಆ್ಯಂಡ್ ಇದರಲ್ಲಿ ಇನ್ನೊಂದು ಕ್ಲೋರೋಫಾರ್ಮ್ ನೆನ್ಪಿಟ್ಕೋಬೇಕು. ಓಕೆ, ಯು ನೀಡ್ ಟು ರಿಮೆಂಬರ್ ದ ಕ್ಲೋರೋಫಾರ್ಮ್, CHCl3. ಓಕೆ, ಸೊ ಕ್ಲೋರೋಫಾರ್ಮ್ ಕೂಡ ಇರಬೇಕು ಇದರಲ್ಲಿ. ಅಂಡರ್ಸ್ಟುಡ್? ಆಲ್ ಆ್ಯಸಿಡ್ಸ್ ಆ್ಯಂಡ್ ಕ್ಲೋರೋಫಾರ್ಮ್ ಇದೆ ಅಂದರೆ ದಟ್ ಈಸ್ ಬಿಲಾಂಗ್ಸ್ ಟು ನೆಗೆಟಿವ್ deviation. Okay, this is the trick to remember example for positive, negative and ideal solution. Next one is colligative property. ಏನಿದು colligative property ಅಂದರೆ very simple, it is nothing but it is a number of solute. Okay, number of solute particles ಅಂದರೆ any property which depends on number of solute particles, that is called as colligative property. ಅಷ್ಟೇ. Colligative property ಅಂದ್ರೆ ಏನು? The properties which are depends on number of solute particle, not on the solvent particle. ಅರ್ಥ ಆಗ್ತಿದೆಯಾ? ಅದು ಮೇನ್ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ 4 ಇದೆ, ನಮ್ಮ ಚಾಪ್ಟರ್ಲಿ ಇರೋದೇ 4. ಫಸ್ಟ್ ಒನ್ ಏನಪ್ಪ ಅಂದರೆ RLVP, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಓಕೆ, ದ ನೆಕ್ಸ್ಟ್ ಒನ್ ಇಸ್ ವಾಟ್? ಡೆಲ್ಟಾ TB. ಕರೆಕ್ಟಾ? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ಇರೋದು ಡೆಲ್ಟಾ TF, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ನೆಕ್ಸ್ಟ್ ಒನ್ ಇರೋದು ಆಸ್ಮೋಟಿಕ್ ಪ್ರೆಷರ್, ಪೈ. ಈ 4 ಇರೋದು. ಈ 4 ಬಿಟ್ಟು ಬೇರೆ ಏನೇ ಕೇಳಿದ್ರು ಕೂಡ ಇಟ್ ಈಸ್ ನಾಟ್ ಅ ಕಾಲಿಗೇಟಿವ್ ಪ್ರಾಪರ್ಟಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಐಡೆಂಟಿಫೈ ವಿಚ್ ಇಸ್ ನಾಟ್ ಅ ಕಾಲಿಗೇಟಿವ್ ಪ್ರಾಪರ್ಟಿ. ಆಪ್ಷನಲ್ಲಿ ನಿಮಗೆ RLVP, ಎಲಿವೇಶನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಪ್ಟಿಕಲ್ ಪ್ರೆಷರ್ ಅಂತ ಕೊಡ್ತಾನೆ. ಆಪ್ಟಿಕಲ್ ಪ್ರೆಷರ್ ಇಸ್ ಕಾಲಿಗೇಟಿವ್ ಪ್ರಾಪರ್ಟಿನ? ನೋ. ಈ 4 ಮಾತ್ರ ನಮಗಿರೋದು. ಈ 4 ಬಿಟ್ಟು ಬೇರೆ ಏನೇ ಬಂದರೂ ಕೂಡ ಇಟ್ ಈಸ್ ನಾಟ್ ಅ ಕಾಲಿಗೇಟಿವ್ ಪ್ರಾಪರ್ಟಿ. ಇನ್ನೊಂದು ಕೇಳ್ತಾನೆ, ವೈ ಆಸ್ಮೋಟಿಕ್ ಪ್ರೆಷರ್ ಇಸ್ ಕನ್ಸಿಡರ್ ಆಸ್ ದ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕೊಟ್ಬಿಟ್ಟು 4 ಸ್ಟೇಟ್ಮೆಂಟ್ ಕೊಡ್ತಾನೆ. ಆ ಸ್ಟೇಟ್ಮೆಂಟಲ್ಲಿ ಈ ಸ್ಟೇಟ್ಮೆಂಟ್ ಇರಬೇಕು. ನಂಬರ್ ಆಫ್, ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್. ಆವಾಗ ಮಾತ್ರ ಅದನ್ನು ಏನಂತ ಕರಿತೀವಿ? ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದ್ರದ್ದು ನಿಮಗೆ ನ್ಯೂಮರಿಕಲ್ಸ್ ಮಾಡಿಸ್ತಾ ಇಲ್ಲ ನಾನು ಈ ಟಾಪಿಕಲ್ಲಿ, ಈ ವಿಡಿಯೋದಲ್ಲಿ. ಯಾಕಂದರೆ ಏನಾದರೂ ನಿಮಗೆ KCT ಕ್ವಶನ್ ಕೇಳಿದ ನ್ಯೂಮರಿಕಲ್ಸ್ ಅಂದರೆ ನಾನು ಅಲ್ಲೇ ಹೇಳ್ಕೊಡ್ತೀನಿ ಹೇಗೆ ಅದನ್ನು ಟ್ರಿಕ್ಸ್ ಯೂಸ್ ಮಾಡೋದು, 1 ಮಿನಿಟಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ. ಇದನ್ನು ನಾನು ಇಲ್ಲಿ ಮಾಡಲ್ಲ, ಬಿಕಾಸ್ ಇಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೆ ಬೋರ್ ಆಗುತ್ತೆ ನೋಡೋಕ್ಕೆ. ಓಕೆ, ಸೊ ಅದನ್ನು ನಾನು ನ್ಯೂಮರಿಕಲ್ಸಲ್ಲಿ ಮಾಡಿಸ್ತೀನಿ KCTಯಲ್ಲಿ. ಓಕೆ, ನೆಕ್ಸ್ಟ್ ಆಸ್ಮೋಟಿಕ್ ಪ್ರೆಷರಲ್ಲಿ ನಮಗೆ 3 ಕಾನ್ಸೆಪ್ಟ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಓಕೆ, ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನಪ್ಪ? ಒಂದು ಈಗ ಫಸ್ಟ್ ಆಸ್ಮೋಸಿಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಆಸ್ಮೋಸಿಸ್ ಅಂದರೆ ಏನು? ಈಗ ಇಲ್ಲಿ ನೋಡ್ಕೊಳ್ಳಿ, 2 ಸೊಲ್ಯೂಷನ್ ಇದೆ. ಇಲ್ಲೊಂದು A ಇದೆ, ಇಲ್ಲೊಂದು B ಇದೆ. ಇಲ್ಲಿಂದ ಇಲ್ಲಿಗೆ ಮಾಲಿಕ್ಯೂಲ್ಸ್ ಮೂವ್ ಆಗಬೇಕು. ಯಾವ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ ನೆನ್ಪಿಟ್ಕೊಳ್ಳಿ? ಸಾಲ್ವೆಂಟ್ ಮಾಲಿಕ್ಯೂಲ್, ನಾಟ್ ಸೊಲ್ಯೂಟ್. ಸಾಲ್ವೆಂಟ್ ಮಾಲಿಕ್ಯೂಲ್ ಮೂವ್ ಆಗುತ್ತೆ. ಓಕೆನಾ? ದ ಸಾಲ್ವೆಂಟ್ ಮಾಲಿಕ್ಯೂಲ್ ವಿಚ್ ಆರ್ transfer or which are moved from one region to another region. ಯಾವ ರೀಜನಿಂದ ಯಾವ ರೀಜನ್ಗೆ ಹೋಗುತ್ತೆ? ಸೊ ವಿಚ್ ಇಸ್ ಮೂವ್ಡ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಓಕೆನಾ? ದ ಸಾಲ್ವೆಂಟ್ ಮಾಲಿಕ್ಯೂಲ್ ವಿಚ್ ಆರ್ ಮೂವ್ಡ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್, ಅದನ್ನೇನಂತ ಕರಿತೀವಿ? ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ. ಕರೆಕ್ಟಾ? ಅಲ್ಲಿ ಆಗೋದನ್ನು ದಟ್ ಈಸ್ ಕಾಲ್ಡ್ ಎಸ್ ಆಸ್ಮೋಸಿಸ್. ನನಗೆ ಆ ಪರ್ಟಿಕ್ಯುಲರ್ ಪ್ರೋಸೆಸ್ಗೆ ನಾನೇನಾದರೂ ಎಕ್ಸ್ಟರ್ನಲ್ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಏನಾಗ್ಬೋದು? ಥಿಂಕ್ ಮಾಡಿ. ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಅದೆಲ್ಲ ಉಲ್ಟಾ ಆಗುತ್ತೆ. ಕರೆಕ್ಟಾ? ದ ಮಾಲಿಕ್ಯೂಲ್ ವಿಚ್ ಆರ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಅದನ್ನೇ ನಾವೇನಂತ ಕರಿತೀವಿ? ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ.
ಓಕೆ, ಈ ಆಸ್ಮೋಟಿಕ್ ಪ್ರೆಷರಲ್ಲಿ ನಮಗೆ 3 ಥರ ಇದೆ. ಏನೇನಪ್ಪ ಅಂದರೆ ಫಸ್ಟ್ ಒನ್ ಇಸ್ ಐಸೋಟೋನಿಕ್ ಸೊಲ್ಯೂಷನ್. ಓಕೆ, ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಐಸೋ ಅಂದರೆ ಏನು? ಸೇಮ್ ಅಂತ ಅರ್ಥ. ಅಂದರೆ ಇಲ್ಲಿ ಯಾವುದೇ ರೀತಿ ಸಾಲ್ವೆಂಟ್ ಮಾಲಿಕ್ಯೂಲ್ ಮೂವ್ ಆಗೋದಿಲ್ಲ, ನೋ ಮೂಮೆಂಟ್ ಅಥವಾ ನೋ ಆಸ್ಮೋಸಿಸ್ ಆಗೋದಿಲ್ಲ. ಯಾಕಂದರೆ ಎರಡರಲ್ಲೂ ಕಾಮನ್ ಇರುತ್ತೆ, ಕರೆಕ್ಟಾ? ಎ ಅಲ್ಲೂ ಕೂಡ ಸೇಮ್ ನಂಬರ್ ಆಫ್ ಮೋಲ್ಸ್, ಬಿ ಅಲ್ಲೂ ಕೂಡ ಸೇಮ್ ನಂಬರ್ ಆಫ್ ಮೋಲ್ಸ್ ಇರುತ್ತೆ. ದೆನ್ ದೆರ್ ಇಸ್ ನೋ ಎನಿ ಆಸ್ಮೋಸಿಸ್, ಅಂದರೆ ಎರಡು ಕೂಡ ಹ್ಯಾವಿಂಗ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಅದನ್ನು ಐಸೋ ಅಂತ ಕರಿತೀವಿ. ಐಸೋ ಸೇಮ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿ ಹ್ಯಾವ್ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಹೈಪರ್ಟೋನಿಕ್ ಅಂದರೆ ಏನು? ಒಂದರಲ್ಲಿ ಜಾಸ್ತಿ ಇರುತ್ತೆ. ದ ಸೊಲ್ಯೂಷನ್ ಹ್ಯಾವಿಂಗ್ more osmotic pressure compared to B. Nothing but A having higher osmotic pressure than B. ಕರೆಕ್ಟಾ? ಯಾವಾಗ ಒಂದು ಜಾಸ್ತಿ ಇರುತ್ತೋ ಆವಾಗ ಏನಾಗುತ್ತೆ, ಎಲ್ಲಿ ಜಾಸ್ತಿ ಇರುತ್ತಲ್ವ ಅಲ್ಲಿರೋದೆಲ್ಲ ಮೂವ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಔಟ್ ಬರುತ್ತೆ. ಆವಾಗ ನನಗೆ ಏನಾಗುತ್ತೆ? ಶ್ರಿಂಕ್ ಆಗುತ್ತೆ. ಇದನ್ನು ಕೇಳ್ತಾನೆ ನಿಮಗೆ. ಓಕೆ, ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಏನಾದರೂ ನೀವು ಸೆಲ್ಸ್ನ ಇಟ್ಟರೆ ಅದೇನಾಗುತ್ತೆ? ಶ್ರಿಂಕ್ಸ್ ಆಗುತ್ತೆ ಡ್ಯೂ ಟು ಹೈಯರ್ ಆಸ್ಮೋಟಿಕ್ ಪ್ರೆಷರ್. ಇನ್ನೊಂದಿದೆ, ದಟ್ ಈಸ್ ಓಕೆ, ಹೈಪೋಟೋನಿಕ್ ಅಂತ ಕರಿತೀವಿ. ಹೈಪೋಟೋನಿಕ್ ಅಂದರೆ ಅರ್ಥ ಏನು? ಎ ಹ್ಯಾವಿಂಗ್ ಲೆಸ್ಸರ್ ಆಸ್ಮೋಟಿಕ್ ಪ್ರೆಷರ್ ದೆನ್ ಬಿ. ಆವಾಗ ಏನಾಗುತ್ತೆ? ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಒಳಗಡೆ ಹೋಗುತ್ತೆ, ಸೆಲ್ ಒಳಗಡೆ. ಆವಾಗ ಏನಾಗುತ್ತೆ? ಸೆಲ್ ದೊಡ್ಡದಾಗುತ್ತಲ್ವಾ, ಅದನ್ನೇಂತ ಕರಿತೀವಿ? ವಿ ಕಾಲ್ಡ್ ಆಸ್ ಸ್ವೆಲ್ಸ್. ಸೆಲ್ ಏನಾಗುತ್ತೆ? ಸ್ವೆಲ್ಸ್ ಆಗುತ್ತೆ. ಓಕೆ, ಇದು ಮೂರನ್ನು ನೆನ್ಪಿಟ್ಕೋಬೇಕು. ಐಸೋಟೋನಿಕಲ್ಲಿದ್ದರೆ ಏನೂ ಮೂಮೆಂಟ್ ಆಗಲ್ಲ, ಹೈಪರ್ಟೋನಿಕಲ್ಲಿದ್ದರೆ ಸೆಲ್ ಎಲ್ಲ ಶ್ರಿಂಕ್ ಆಗುತ್ತೆ, ಅಂದರೆ ನಥಿಂಗ್ ಬಟ್ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಆಚೆ ಬರುತ್ತೆ. ಹೈಪೋಟೋನಿಕಲ್ಲಿದ್ದಾಗ ಏನಾಗುತ್ತೆ? ಸೆಲ್ಸ್ ಎಲ್ಲ ಸ್ವೆಲ್ ಆಗುತ್ತೆ, ನಥಿಂಗ್ ಬಟ್ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಇನ್ಸೈಡ್ ಸೆಲ್ ಹೋಗುತ್ತೆ. ಓಕೆ, ಇದು ಆಸ್ಮೋಟಿಕ್ ಪ್ರೆಷರಲ್ಲಿರುವಂಥ ಕಾನ್ಸೆಪ್ಟ್. ನೀವು ಆಸ್ಮೋಸಿಸ್ ಓದಬೇಕಾದ್ರೆ ಏನು ಓದಿದ್ರಿ? ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ ಅಲ್ವಾ, ಯಾವುದರಿಂದ ಮೂವ್ ಆಗುತ್ತೆ? ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವಿ ಕಾಲ್ಡ್ ಆಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಓಕೆ, ಇದನ್ನು ನೆನ್ಪಿಟ್ಕೋಬೇಕು, ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದರೆ ಏನು ಮಾಡುತ್ತೆ? ಅದು ಏನು ಬೇಕೋ ಅದನ್ನು ಮಾತ್ರ ಅಲೋ ಮಾಡುತ್ತೆ, ವಿಚ್ ಅಲೋಸ್ ಓನ್ಲಿ ದ ರಿಕ್ವೈರ್ಡ್ ಪಾರ್ಟಿಕಲ್ಸ್. ಅಷ್ಟು ಮಾತ್ರ, ಸಾಲ್ವೆಂಟ್ ಮಾತ್ರ ಅಲೋ ಮಾಡ್ಕೊಳ್ಳುತ್ತೆ, ಸೊಲ್ಯೂಟ್ ಅದನ್ನು ತೊಗೊಳ್ಳೋದೇ ಇಲ್ಲ. ಓಕೆ, ನಾವು ಯಾವ್ಯಾವ ರೀತಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಯೂಸ್ ಮಾಡ್ಬೋದಪ್ಪ ಅಂತ ಅಂದರೆ, ಸೊ ಟೋಟಲಿ ನಮಗೆ ಡಿಫ್ರೆಂಟ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ. ಅದರಲ್ಲಿ ನೀವು ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಪಿಗ್ಸ್ ಬ್ಲ್ಯಾಡರ್ ಅಂತ ಕರಿತೀವಿ, ಅಂದರೆ ಅನಿಮಲ್ ಸ್ಕಿನ್ನಿಂದ ಮಾಡಿರೋವಂಥದ್ದು. ಓಕೆ, ಪಿಗ್ಸ್ ಬ್ಲ್ಯಾಡರ್ ಇಸ್ ದ ಒನ್ ಆಫ್ ದ ಮೇಜರ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅದೇ ರೀತಿ ಪ್ಲ್ಯಾಂಟ್ಸಲ್ಲಿರುವಂಥದ್ದು ಸೆಲೋಪ್ಯಾನ್. ಓಕೆ, ಸೆಲೋಪ್ಯಾನ್ ಅನ್ನೋ ಒಂದು ಕೂಡ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ವಿ ಹ್ಯಾವ್ ಒನ್ ಮೋರ್, ದಟ್ ಈಸ್ ಪಾರ್ಚೆಂಟ್ ಪೇಪರ್. ಓಕೆ, ಪಾರ್ಚೆಂಟ್ ಪೇಪರ್, ದೀಸ್ ಆರ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್. ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಗೊತ್ತಿರಬೇಕು, ಇದು ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಆನ್ಸರ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕ್ವಶನ್ಸ್. ಓಕೆನಾ? ಸೊ ಲಾಸ್ಟ್ ಕಾನ್ಸೆಪ್ಟು ಏನಪ್ಪ ಅಂದರೆ ವ್ಯಾಂಟ್ ಆಫ್ ಫ್ಯಾಕ್ಟರ್. ಓಕೆ, ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಇದನ್ನು ಐಯಲ್ಲಿ ಡಿಫೈನ್ ಮಾಡ್ತೀವಿ. ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂದರೆ ಏನು? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೇಲೇ ನಮಗೆ ತುಂಬ ಕ್ವಶನ್ಸ್ ಕೇಳಿದ್ದಾನೆ. ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂದರೆ ಏನು? ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತೀವೋ ಡಿವೈಡೆಡ್ ಬೈ ಏನು ಕ್ಯಾಲ್ಕುಲೇಟ್ ಮಾಡ್ತೀವೋ ಅದನ್ನು ಏನಂತ ಕರಿತೀವಿ? ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಾಗಾದರೆ ಇದು ಅಬ್ಸರ್ವ್ಡ್ ಅಂದರೆ ಏನು, ಕ್ಯಾಲ್ಕುಲೇಟೆಡ್ ಅಂದರೆ ಏನು? ಅಬ್ಸರ್ವ್ಡ್ ಅಂದರೆ ನಾವು ನಾರ್ಮಲಾಗಿ ಅಬ್ಸರ್ವ್ ಮಾಡೋದು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. NaCl ಕೊಟ್ಬಿಟ್ಟು ವಾಟ್ ಈಸ್ ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಕೇಳ್ತಾನೆ. NaCl ಅಲ್ಲಿ ಅಬ್ಸರ್ವ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಏನಂದರೆ, ನಾವು ಇದು NaClನ ಫಸ್ಟು ಸ್ಪ್ಲಿಟ್ ಮಾಡಿದಾಗ ಏನು ಬರುತ್ತಪ್ಪ ನನಗೆ? ಸೊ ಯು ವಿಲ್ ಗೆಟ್ Na ಪ್ಲಸ್ ಆ್ಯಂಡ್ Cl ಮೈನಸ್ ಅಂತ ಬರುತ್ತೆ, ಕರೆಕ್ಟಾ? ಈಗ Na ಪ್ಲಸ್ ಆ್ಯಂಡ್ Cl ಮೈನಸ್ ಎಷ್ಟು ಅಯಾನ್ ಇದೆ ಆಫ್ಟರ್ ಸ್ಪ್ಲಿಟ್ ಮಾಡಿದ್ಮೇಲೆ? 2 ಅಲ್ವಾ? ಸೊ ಟೋಟಲ್ ನನಗೆ ಎಷ್ಟಿದೆ? 2 ಇದೆ. ಡಿವೈಡೆಡ್ ಬೈ ಕ್ಯಾಲ್ಕುಲೇಟೆಡ್ ಮೊದಲೆಷ್ಟಿದೆ? 1 ಇದೆ ಅಲ್ವಾ? ಇಲ್ಲಿ 1 ಇದೆ ಅಲ್ಲ, ಸೊ 1 ಇದೆ. ಸೊ ಅಂದರೆ ಅರ್ಥ ಏನು? ನನಗೆ 2 ಬಂತು. ಅಂದರೆ ಅಬ್ಸರ್ವ್ಡ್ ಪ್ರಾಪರ್ಟಿ ಡಿವೈಡೆಡ್ ಬೈ ಕ್ಯಾಲ್ಕುಲೇಟೆಡ್ ಪ್ರಾಪರ್ಟಿ. ಇದು ಇನ್ನೂ ಸಿಂಪಲಾಗಿ ಇನ್ನೊಂದು ಡೆಫಿನೇಷನಲ್ಲಿ ಹೇಳ್ಕೊಡ್ಬೇಕು ಅಂದರೆ I ಈಕ್ವಲ್ಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ moles ಅಥವಾ ನಂಬರ್ ಆಫ್ ಅಯಾನ್ಸ್ after association or dissociation divided by the number of molecules
ಬಿಫೋರ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್. ಏನಿದು ಅಸೋಸಿಯೇಷನ್ ಡಿಸೋಸಿಯೇಷನ್ ಅಂತ ಹೇಳ್ತಿದ್ದೀರಾ ಸರ್ ಅಂತ ಕೇಳ್ತೀರಲ್ವಾ. ಅಸೋಸಿಯೇಷನ್ ಅಂದರೆ ಏನಿಲ್ಲ ನೋಡ್ರಪ್ಪ, NaCl ಇದೆ, NaClನ ಸ್ಪ್ಲಿಟ್ ಮಾಡಿ ಏನು ಬರುತ್ತೆ, Na ಪ್ಲಸ್ Cl ಮೈನಸ್ ಅಂತ ಕರಿತೀವಿ. ಈಗ ಇದು ಕಂಪ್ಲೀಟಾಗಿ ಅಯಾನ್ಸ್ ಆಗಿ ಸ್ಪ್ಲಿಟ್ ಆಗಿದೆಯಾ, ಕರೆಕ್ಟಾ? ಕಂಪ್ಲೀಟ್ ಅಯಾನ್ ಆಗಿ ಸ್ಪ್ಲಿಟ್ ಆಗಿದೆಯಲ್ಲ, ಅದನ್ನೇ ನಾವು ಡಿಸೋಸಿಯೇಷನ್ ಅಂತ ಕರಿತೀವಿ. ಅಂದರೆ 100% ಅಯನೈಸ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಡಿಸೋಸಿಯೇಷನ್. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. CH3COOH ಅಸಿಟಿಕ್ ಆ್ಯಸಿಡ್. ಈ ಅಸಿಟಿಕ್ ಆ್ಯಸಿಡ್ ಹೆಂಗೆ ಸ್ಪ್ಲಿಟ್ ಆಗುತ್ತೆ, CH3COO ಮೈನಸ್ ಪ್ಲಸ್ H ಪ್ಲಸ್, ಕರೆಕ್ಟಾ? ಇದು ಇನ್ಕಂಪ್ಲೀಟ್ ಆಗಿದೆ, ನಥಿಂಗ್ ಬಟ್ ಯು ಕ್ಯಾನ್ ಸೇ ಪಾರ್ಷಿಯಲ್, ಕರೆಕ್ಟಾ? ಪಾರ್ಷಿಯಲ್ ಆಗಿ ಸ್ಪ್ಲಿಟ್ ಆಗಿದೆ. ಇದನ್ನು ನಾವೇನಂತ ಕರಿತೀವಿ, ಅಸೋಸಿಯೇಷನ್ ಅಂತ ಕರಿತೀವಿ. ಓಕೆ, ಅಸೋಸಿಯೇಷನ್ ಆದಮೇಲೆ ಅಥವಾ ಡಿಸೋಸಿಯೇಷನ್ ಆದಮೇಲೆ ಏನು ಅಯಾನ್ಸ್ ಬರುತ್ತೆ, ಡಿವೈಡೆಡ್ ಬೈ ಬಿಫೋರ್ ಏನಿದೆ ಅಂತ ನೆನ್ಪಿಟ್ಕೋಬೇಕು. ಓಕೆ, ಈಗ ಇಲ್ಲಿ ಎರಡು ಹೇಳಿದೆ, ಅಸೋಸಿಯೇಷನ್ ಅಂತ ಡಿಸೋಸಿಯೇಷನ್ ಅಂತ. ಐ ವ್ಯಾಲ್ಯೂ ಏನಾದರೂ ಗ್ರೇಟರ್ ದೆನ್ 1 ಇದ್ದರೆ ವಿಚ್ ಅಂಡರ್ ಗೋಸ್ ಡಿಸೋಸಿಯೇಷನ್. ಇದು ಟ್ರಿಕ್ ನಂಬರ್ ಎಷ್ಟಿದೆ, ವಾಟ್ ಇಸ್ ಅ ಟ್ರಿಕ್ ನಂಬರ್, ಐ ಥಿಂಕ್ 6. ಓಕೆ, ಟ್ರಿಕ್ ನಂಬರ್ 6 ಏನಿದೆ, ಡಿಸೋಸಿಯೇಷನ್. ಐ ವ್ಯಾಲ್ಯೂ ಜಾಸ್ತಿ ಇದೆ ಅಂದರೆ ಡಿಸೋಸಿಯೇಷನ್, ಐ ವ್ಯಾಲ್ಯೂ ಲೆಸ್ ದೆನ್ 1 ಇದೆ ಅಂದರೆ ವಿಚ್ ಅಂಡರ್ ಗೋಸ್ ಅಸೋಸಿಯೇಷನ್. ಓಕೆನಾ, ವಿಚ್ ಅಂಡರ್ ಗೋ ಅಸೋಸಿಯೇಷನ್. ಹಾಗಿದ್ರೆ ಏನು ಸರ್, ಐ ವ್ಯಾಲ್ಯೂ 1 ಇದ್ದರೆ ಏನಂತ ಹೇಳ್ತೀವಿ, ಇಫ್ ಐ ವ್ಯಾಲ್ಯೂ ಈಕ್ವಲ್ಸ್ ಟು 1, ಎಕ್ಸಾಕ್ಟ್ಲಿ 1 ಇದ್ದರೆ ಇಟ್ ಈಸ್ ನೈದರ್ ಅಂಡರ್ ಗೋಸ್ ಅಸೋಸಿಯೇಷನ್ ನಾರ್ ಡಿಸೋಸಿಯೇಷನ್. ಹಾಗಾದರೆ ಯಾವುದಕ್ಕೆ ಐ ವ್ಯಾಲ್ಯೂ 1 ಇರುತ್ತೆ, ಸೊ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆ, ಆಲ್ ಆರ್ಗ್ಯಾನಿಕ್ ಲೈಕ್ ಅಸಿಟೋನ್, ಬೆನ್ಝೀನ್, ಮೀಥೇನ್, ಆಲ್ಕೋಹಾಲ್, ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೂ ಐ ವ್ಯಾಲ್ಯೂ 1 ಇರುತ್ತೆ ಎಕ್ಸೆಪ್ಟ್ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಬಿಟ್ಟರೆ ಇನ್ ರಿಮೈನಿಂಗ್ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಗೂ 1 ಇರುತ್ತೆ. ಗ್ಲೂಕೋಸ್, ಫ್ರಕ್ಟೋಸ್, ಇನ್ನು ಏನೇನಿದೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲದಕ್ಕೂ ಕೂಡ ವಿ ಹ್ಯಾವ್ ಐ ವ್ಯಾಲ್ಯೂ 1. ಅರ್ಥ ಆಯ್ತಾ? ಇದು ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೇಲೆ ನಿಮಗೆ ಕೇಳೋವಂಥ ಕ್ವಶನ್. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸೊಲ್ಯೂಷನ್ ಚಾಪ್ಟರ್. ವೆರಿ ಸಿಂಪಲ್ ಆಗಿದೆ, ತುಂಬ ಈಸಿ ಚಾಪ್ಟರ್. ನ್ಯೂಮರಿಕಲ್ಸ್ ನಾನು ಮಾಡಿಸಿಲ್ಲ, ನಾನು KCT ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಟ್ರಿಕ್ಸ್ ಮೂಲಕ ನ್ಯೂಮರಿಕಲ್ಸ್ ಹೇಳ್ಕೊಡ್ತೀನಿ. ಸೊ ನೀವು ಸಿನಾಪ್ಸಿಸ್ ಇಷ್ಟು ನೋಡಿಕೊಂಡ್ರೆ ಸಾಕು ಸೊಲ್ಯೂಷನ್ ಚಾಪ್ಟರ್ಗೆ, ಇನ್ನೇನು ಬೇಕಾಗಿಲ್ಲ. ಅರ್ಥ ಆಯ್ತಾ? ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ಸ್ ಯು ಟು ಪ್ರಿಪೇರ್ ಫಾರ್ KCT. ಓಕೆ, ಸೊ ಇದನ್ನು ಚೆನ್ನಾಗಿ ನೋಡಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಾನು ಮಾಡ್ತಿರೋ ವೀಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಅವಾಗ ನನಗೆ ಇನ್ನೂ ಎಕ್ಸ್ಟ್ರಾ ವೀಡಿಯೋಸ್ನ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.